ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಒಂದು ಸುಲಭ ರೆಸಿಪಿಯನ್ನು ತೋರಿಸಲಿಕ್ಕೆ ಬಂದಿದ್ದೇನೆ. ಅದಕ್ಕೆ ಬೇಕಾಗಿ ಬಾಳೆಹಣ್ಣು ತಗೊಂಡಿದ್ದೇನೆ. ಹಾಲು ಮತ್ತು ಬಾಳೆಹಣ್ಣನ್ನು ಇಷ್ಟಪಡದವರು ಯಾರೂ ಇರಲಾರರು. ತುಂಬ ಟೇಸ್ಟಿಯಾಗಿ ಈ ಬಾಳೆಹಣ್ಣಿಂದ ಒಂದು ಚಿಕ್ಕ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಒಂದು 5 ಬಾಳೆಹಣ್ಣು ತಗೊಂಡಿದ್ದೇನೆ. ಈ ಬಾಳೆಹಣ್ಣನ್ನು ಚಿಕ್ಕದಾಗಿ ಹುಡಿ ಮಾಡಿಕೊಳ್ಬೇಕು. ಈ ರೀತಿ ಸ್ಪೂನು ಇಟ್ಟು, ನಾನು ಅಂದರೆ ಒಂದು ಕೈಯಲ್ಲಿ ಮೊಬೈಲ್ ಕ್ಯಾಮರಾ ಯೂಸ್ ಮಾಡೋದ್ರಿಂದ ನನಗೆ ಈ ರೀತಿ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದ ಕಾರಣ ನಾನು ಫೋನ್ ಇಟ್ಟು ಈ ರೀತಿ ಕಟ್ ಮಾಡಿಕೊಂಡಿದ್ದೇನೆ. ಈ ರೀತಿ ಇದನ್ನು ಇನ್ನೂ ಕೂಡ ನುಣ್ಣಗೆ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಇನ್ನು ನಮಗೆ ಬೇಕಾಗಿರೋದು ಬ್ರೆಡ್. ನಾನಿಲ್ಲಿ ಸ್ವಲ್ಪ ಬ್ರೆಡ್ ತೊಗೊಂಡಿದ್ದೇನೆ. ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬ್ರೆಡ್ ಯೂಸ್ ಮಾಡ್ಬೋದು. ಇನ್ನು ಈ ಬ್ರೆಡ್ಡಿನ ಮೇಲೆ ಈ ರೀತಿ ಬಾಳೆಹಣ್ಣನ್ನು ಹುಡಿ ಮಾಡಿದ ಈ ಬಾಳೆಹಣ್ಣನ್ನು ಪೇಸ್ಟ್ ಮಾಡಿಕೊಂಡಿರೋದನ್ನು ಈ ರೀತಿ ಹಚ್ಚಿಕೊಡುವ. ಕಂಪ್ಲೀಟ್ ಬ್ರೆಡ್ಡಿಗೆ ಫುಲ್ ಆಗುವಷ್ಟು ಈ ರೀತಿ ಹಚ್ಚಿಕೊಡಬೇಕು. ಎಲ್ಲ ಬ್ರೆಡ್ಡಿಗೂ ಇದೇ ರೀತಿ ಹಚ್ಚಿಕೊಡುವ. ನೋಡಿ, ಈ ರೀತಿಯಾಗಿ ನಾನು 2 ಬ್ರೆಡ್ಡಿಗೆ ಹಚ್ಚಿಟ್ಟುಕೊಂಡಿದ್ದೀನಿ. ಇನ್ನು ಇದರ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಈ ರೀತಿ ಅದಕ್ಕೆ ಅಂಟಿಸಿ ಕೊಡುವ. ಅದರ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ನೋಡಿ, ಈ ರೀತಿಯಾಗಿ ಮಾಡಿಟ್ಟುಕೊಂಡಿದ್ದೇನೆ. ಇನ್ನು ಒಂದು ಪಾತ್ರೆ ಒಲೆಯಲ್ಲಿ ಇಟ್ಟು ಅದನ್ನು ಬಿಸಿ ಆಗಲಿಕ್ಕೆ ಬಿಡುವ. ಮತ್ತು ಅದಕ್ಕೆ ಸ್ವಲ್ಪ ಹಾಲು ಈ ರೀತಿ ಸೇರಿಸಿ ಕೊಡುವ. ನಮಗೆ ಏಲಕ್ಕಿ ಬೇಕಿದ್ದರೂ ಈ ಸಮಯದಲ್ಲಿ ಏಲಕ್ಕಿ ಹುಡಿ ಹಾಕಿ ಕೊಡ್ಬೋದು ಹಾಲಿಗೆ. ನಾನಿಲ್ಲಿ ಸೇರಿಸಲಿಲ್ಲ. ಸಕ್ಕರೆ ಅಗತ್ಯ ಇರೋರಿಗೆ ಸಕ್ಕರೆ ಕೂಡ ಸೇರಿಸ್ಬೋದು. ಇನ್ನು ನಾವೀಗಾಗಲೇ ಮಾಡಿಟ್ಟಿರುವಂತಹ ಈ ಬ್ರೆಡ್ಡನ್ನು ಈ ರೀತಿಯಾಗಿ ಹಾಲಿನ ಮೇಲೆ ಇಟ್ಟು ಕೊಡುವ. ಇನ್ನು ಇದನ್ನು ತಿರುಗಿಸಿ ಹಾಕಿ ಕೊಡುವ. ಸ್ವಲ್ಪ ಅದು ಹಾಲನ್ನು ಹೀರಿದ ಮೇಲೆ ಅದನ್ನು ಜಾಗ್ರತೆಯಿಂದ ತಿರುಗಿಸಿ ಹಾಕಬೇಕು. ಇಲ್ಲಾಂತಾದರೆ ಅದು ಕಟ್ಟಾಗುವ ಚಾನ್ಸಸ್ ಇರ್ತದೆ. ಈ ರೀತಿಯಾಗಿ ಇನ್ನಿದನ್ನು ತಿರುಗಿಸಿ ಹಾಕಿಕೊಡುವ. ನೋಡಿ, ಈ ರೀತಿ 2 ಬದಿ ಕೂಡ ಹಾಲನ್ನು ಸಂಪೂರ್ಣ ಹೀರಿಕೊಂಡಿದೆ. ಸ್ವಲ್ಪ ಇದು ಇಟ್ಟುಕೊಂಡು ಇದನ್ನು ನಮಗೆ ಇದರಿಂದ ತೆಗೆಯುವ. ನಿಮಗೆ ಅಗತ್ಯ ಇದೆ ಅಂತಾದರೆ ಸ್ವಲ್ಪ ತುಪ್ಪ ಕೂಡ ಇದರೊಟ್ಟಿಗೆ ಸೇರಿಸ್ಬೋದು. ಈ ರೀತಿಯಾಗಿ ಎರಡನ್ನೂ ಕೂಡ ಮಾಡಿ ತೆಗೆಯುವ. ತೆಗೆದು ಇದನ್ನು ಇನ್ನೊಂದು ಪಾತ್ರೆಗೆ ಇಟ್ಟು, ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ತುಂಬ ಟೇಸ್ಟಿಯಾಗಿರ್ತದೆ. ಅದೇ ರೀತಿ ಮಕ್ಕಳಿಗೆ ಹಾಲೆಲ್ಲ ಕುಡಿಲಿಕ್ಕೆ ಉದಾಸೀನ ಮಾಡುವಂತಹ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿ ತಿಂತಾರೆ. ನೋಡಿ, ಇದನ್ನು ತುಂಬ ಟೇಸ್ಟಿಯಾಗಿರ್ತದೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಅದೇ ರೀತಿ ಮೊದಲ ಬಾರಿಗೆ ಚಾನೆಲ್ ನೋಡೋವರು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮವರಿಗೆಲ್ಲ ಶೇರ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.